ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದ ಸುದ್ದಿ, ಅದರಲ್ಲೂ ಸಂಪುಟ ಸರ್ಕಸ್ ನಡೀತಾ ಇದೆ. ಸೊ ಏನು ನಡೀತಾ ಇದೆ ಹಾಗಾದ್ರೆ? ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ 70-30 ಫಾರ್ಮುಲಾ ಆಗಿದೆ. ಈಗ ಹಳಬರಿಗೆ ಅವಕಾಶ ಇಲ್ಲ, ಹೊಸಬರಿಗೆ ಫುಲ್ ಚಾನ್ಸ್ ಇದೆ. ಹೊಸಬರೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಈಗ 70-30 ಅಂತ ಅಂದ್ರೆ 70% ಎಲ್ಲ ಹೊಸಬರಿಗೇನೆ ಅವಕಾಶ ಅಂತ ಅರ್ಥ. ಹೆಚ್ಚು ಹಳಬರೇ ಇದ್ದ ಪಟ್ಟಿಗೆ ಹೈಕಮಾಂಡ್ ಸಿಡಿಮಿಡಿಗೊಂಡಿದೆ. ಹೊಸಬರಿಗೆ ಚಾನ್ಸ್ ಕೊಟ್ಟು ಲಿಸ್ಟ್ ರೆಡಿ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. 2028ರ ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಹೊಸ ಪಟ್ಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಸಬರಿಗೆ ಹೆಚ್ಚು ಚಾನ್ಸ್ ಅಂತ ಮೊದಲೇ ಹೇಳಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಹೇಳಿದಂತೆ ಹೊಸಬರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಪಕ್ಕಾ. ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ. ಗ್ಯಾರಂಟಿ ನ್ಯೂಸ್ ಈ ಹಿಂದೆನೆ ಹೇಳಿತ್ತು, ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಭವಿಷ್ಯದ ದೃಷ್ಟಿಯನ್ನ ಇಟ್ಕೊಂಡು ಹೊಸಬರಿಗೆ ಅವಕಾಶ ಕೊಡಬೇಕು. ನೋಡಿದ್ರೆ ಸಿಎಂ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಎಲ್ಲ ಲಿಸ್ಟ್ ತೆಗೆದುಕೊಂಡು ಹೋಗಿದ್ರು. ಆ ಲಿಸ್ಟ್ ನೋಡಿದ್ರೆ ಎಲ್ಲ ಹಳಬರೇ ಇದ್ರು. ಸೊ ಹಾಗಾಗಿ ಎಷ್ಟಂತ ಇವರಿಗೆ ಮಣೆ ಹಾಕೋದು, ಹೊಸಬರಿಗೆ ಅವಕಾಶ ಕೊಡೋಣ. ಮುಂದಿನ ಎಲೆಕ್ಷನ್ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು. ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಸಿಎಂಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. 2028ರ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್. ಹೈಕಮಾಂಡ್ ಸೂಚನೆಯಂತೆ ರೆಡಿ ಆಗ್ತಾ ಇದೆ ಡಿ.ಕೆ. ಯಂಗ್ ಟೀಮ್. ಎರಡನೇ ಲಿಸ್ಟ್ ನಲ್ಲಿ 70% ಹೊಸಬರಿಗೆ ಬಿಗ್ ಚಾನ್ಸ್ ಇದೆ. ಕೇವಲ 30% ಮಾತ್ರ ಹಿರಿಯ ಶಾಸಕರಿಗೆ ಅವಕಾಶ ಇರೋದು. ಬರೋಬ್ಬರಿ 60% OBC SC/ST ಶಾಸಕರಿಗೆ ಅವಕಾಶ ಇರುತ್ತೆ. 20 ಸ್ಥಾನಗಳ ಪೈಕಿ 2 ಸ್ಥಾನ ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಕೇವಲ 2 ಸ್ಥಾನಗಳಿಗೆ ಮಹಿಳಾ ಶಾಸಕರು ಭಾರಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಸಿಎಂ, ಮಾಜಿ ಸಿಎಂ ಮೂಲಕ ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿ ನಡೆಸಲಾಗ್ತಾ ಇದೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗೋದು ಕನ್ಫರ್ಮ್. ಉಳಿದ 1 ಸ್ಥಾನಕ್ಕೆ ನಯನಾ ಮೋಟಮ್ಮ, ಖನೀಜ್ ಫಾತಿಮಾ, ಅನ್ನಪೂರ್ಣ, ಉಮಾಶ್ರೀ ಅವರು ಭಾರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಈಗ ಡಿ.ಕೆ. ಯಂಗ್ ಟೀಮ್ ರೆಡಿ ಆಗ್ತಾ ಇದೆ. ನೋಡಿ, ಎರಡನೇ ಲಿಸ್ಟ್ ನಲ್ಲಿ ಬರೋಬ್ಬರಿ 70% ಹೊಸ ಮುಖಗಳಿಗೆ ಅವಕಾಶ ಇರುತ್ತೆ. ದೊಡ್ಡ ಚಾನ್ಸಸ್ ಅಂತೂ ಇದೆ. ಕೇವಲ 30% ಮಾತ್ರ ಹಿರಿಯ ಶಾಸಕರಿಗೆ ಅವಕಾಶ ಇದೆ. ಬರೋಬ್ಬರಿ 60% OBC SC/ST ಶಾಸಕರಿಗೆ ಅವಕಾಶ ಇರುತ್ತೆ. ಇದು ಇಂಟ್ರೆಸ್ಟಿಂಗ್ ವಿಚಾರ. 20 ಸ್ಥಾನಗಳ ಪೈಕಿ 2 ಸ್ಥಾನ ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಈ ಹಿಂದೆ ಎಲ್ಲ ನಾವು ಗಮನಿಸಿದ್ವಿ, ಕೇವಲ ಒಬ್ಬರೇ ಒಬ್ರು ಮಹಿಳಾ ಕೋಟಾದಡಿ ಒಬ್ಬರೇ ಒಬ್ರು ಸಚಿವೆ ಇರ್ತಾ ಇದ್ರು. ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಸಚಿವೆಯಾಗಿ ಕೆಲಸ ಮಾಡಿದ್ರು. ಬಟ್ ಈ ಬಾರಿ ಡಿ.ಕೆ. ಸಂಪುಟದಲ್ಲಿ 2 ಮಹಿಳೆಯರಿಗೆ ಅವಕಾಶ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 1 ಸ್ಥಾನಕ್ಕೆ ಕನ್ಫರ್ಮ್, ಇನ್ನೊಂದು ಸ್ಥಾನಕ್ಕೆ ಉಳಿದ ಮಹಿಳಾ ಶಾಸಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಯನಾ ಮೋಟಮ್ಮ, ಸೊ ಯುವ ನಾಯಕಿ, ಅದರಲ್ಲೇನು ಅನುಮಾನ ಇಲ್ಲ. ಜೊತೆಗೆ ಖನೀಜ್ ಫಾತಿಮಾ ಇದ್ದಾರೆ. ಉಮಾಶ್ರೀ ಅವರು ಕೂಡ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅನ್ನಪೂರ್ಣ, ಸಂಡೂರು ಶಾಸಕಿ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ 2ನೇ ಸ್ಥಾನಕ್ಕೆ ಯಾರಾಗ್ತಾರೆ, ಯಾರು ಅರ್ಹತೆ ಪಡೆದುಕೊಳ್ತಾರೆ, ಅದು ಈಗಿರುವಂತಹ ಒಂದು ಪ್ರಶ್ನೆ. ಇವರೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ನಯನಾ ಮೋಟಮ್ಮ ಅವರು ದೆಹಲಿಗೆ ಹೋಗ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ನಾನು ಆಕಾಂಕ್ಷಿಯಾಗಿದ್ದೇನೆ, ನನಗೂ ಅರ್ಹತೆ ಇದೆ, ನಾನು ಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ನಯನಾ ಮೋಟಮ್ಮ.
ಸೊ ಹಾಗಾಗಿ 2 ಸ್ಥಾನಗಳ ಪೈಕಿ ನಾನು ಈಗಾಗಲೇ ಹೇಳಿದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಸ್ಥಾನಕ್ಕೆ ಯಾರಾಗ್ತಾರೆ, ಯಾರು ಅವಕಾಶವನ್ನ ಪಡೆದುಕೊಳ್ತಾರೆ ಅನ್ನೋದು ಒಂದಂತೂ ಪ್ರಶ್ನೆ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ಯಾವೆಲ್ಲ ಹಿರಿಯರಿಗೆ ಆ 30% ಅಂತ ಇದೆಯಲ್ಲ, ಆ 30% ಪೈಕಿ ಯಾವೆಲ್ಲ ಹಿರಿಯರಿಗೆ ಅವಕಾಶ ಸಿಗುತ್ತೆ